ಎಲ್ಲರಿಗೆ ನಮಸ್ಕಾರ. ಈ ಚಾನಲ್ ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದು ಸ್ಟೋರಿ ಕೇಳಿ, ಚೆನ್ನಾಗಿರುತ್ತೆ. ನೀವು ಅಪ್ಪ ಅಮ್ಮ ತೋರಿಸಿದವರನ್ನು ಮದುವೆಯಾಗುತ್ತಿದ್ದೀರಾ? ಹಾಗಾದರೆ ಇದನ್ನು ತಿಳಿಯಿರಿ. ಮನೆಯವರು ತೋರಿಸಿದ ವರನನ್ನು ಮದುವೆಯಾಗುವುದರ ಲಾಭಗಳೇನು? ಹಿರಿಯರ ಬೆಂಬಲದ ಮೂಲಕ ನಡೆಸುವ ಮದುವೆ ಒಳ್ಳೆಯದು. ಯಾಕೆ? ಹಿಂದೆಲ್ಲ ಹೆಚ್ಚಿನವರು ಅಪ್ಪ ಅಮ್ಮ ತೋರಿಸಿದ ಹುಡುಗ ಅಥವಾ ಹುಡುಗಿಯನ್ನೇ ಮದುವೆಯಾಗುತ್ತಿದ್ದರು. ಆದರೆ ಈಗ ಹೆಚ್ಚಿನವರು ತಮಗೆ ಇಷ್ಟವಾದ ಸಂಗಾತಿಯನ್ನು ಆಯ್ಕೆ ಮಾಡಿ ಮದುವೆಯಾಗುತ್ತಿದ್ದಾರೆ. ಹಾಗಂತ ಅರೇಂಜ್ ಮ್ಯಾರೇಜ್ ಕಡಿಮೆಯಾಗಿದೆ ಎಂದರ್ಥವಲ್ಲ. ಇದರ ಹಿಂದಿನ ದೊಡ್ಡ ಕಾರಣವೆಂದರೆ ಪ್ರೇಮ ವಿವಾಹಗಳಿಗಿಂತ ಅರೇಂಜ್ಡ್ ಮ್ಯಾರೇಜ್ಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಅರೇಂಜ್ ಮ್ಯಾರೇಜ್ಗಳಲ್ಲಿ ವಿಚ್ಛೇದನ ಪ್ರಮಾಣವು ಲವ್ ಮ್ಯಾರೇಜ್ಗಿಂತ ಕಡಿಮೆ ಇರುತ್ತದೆ. ಬಹುಶಃ ಹಾಗಾಗಿ ಅನೇಕ ಜನರು ತಮ್ಮ ಹೆತ್ತವರು ಆಯ್ಕೆ ಮಾಡಿದ ವ್ಯಕ್ತಿಯನ್ನು ಮದುವೆಯಾಗಲು ಇದು ಒಂದು ಕಾರಣವಾಗಿರಬಹುದು. ಭವಿಷ್ಯವು ಸುರಕ್ಷಿತವಾಗಿರುತ್ತದೆ. ಮದುವೆ ಎನ್ನುವುದು ಸಾಮಾಜಿಕ ಒಪ್ಪಂದವಿದ್ದಂತೆ. ಇದರಲ್ಲಿ ಎರಡು ಕುಟುಂಬಗಳು ಒಂದಾಗುವುದು ಮಾತ್ರವಲ್ಲದೆ ಅವರ ನಡುವೆ ಅವಿನಾಭಾವ ಸಂಬಂಧವು ರೂಪುಗೊಳ್ಳುತ್ತದೆ. ಹೀಗಿರುವಾಗ ಮದುವೆಗೆ ನಿಶ್ಚಯವಾದಾಗ ಮಕ್ಕಳು ಎಂತಹ ಪರಿಸ್ಥಿತಿಯಲ್ಲೂ ಸುಖವಾಗಿರಬೇಕೆನ್ನುವುದು ಪೋಷಕರ ಜವಾಬ್ದಾರಿಯಾಗಿರುತ್ತದೆ. ಕಷ್ಟದ ಸಮಯದಲ್ಲಿ ಜನರು ಅರೇಂಜ್ ಮ್ಯಾರೇಜ್ಗಳಲ್ಲಿ ತಮ್ಮ ಹಿರಿಯರ ಬೆಂಬಲವನ್ನು ಪಡೆಯುತ್ತಾರೆ. ಆದರೆ ಪ್ರೇಮ ವಿವಾಹಗಳಲ್ಲಿ ಇದು ಇರುವುದಿಲ್ಲ, ಹೃದಯ ಮುರಿಯುವುದಿಲ್ಲ. ಇಂದಿನ ಕಾಲದಲ್ಲಿ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಕಷ್ಟಕರವಾದ ಕೆಲಸ ಮತ್ತು ಪತಿ ಮತ್ತು ಹೆಂಡತಿಯ ಸಂಬಂಧಕ್ಕೆ ಬಂದಾಗ ಅದರಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ವಿಶೇಷವಾಗಿ ಪ್ರೇಮ ವಿವಾಹದಲ್ಲಿ ಪ್ರತಿದಿನ ಒಂದು ಸವಾಲು ಉದ್ಭವಿಸುತ್ತದೆ. ಆದರೆ ಅರೇಂಜ್ ಮ್ಯಾರೇಜ್ನ ಸತ್ಯವೆಂದರೆ ಅದರಲ್ಲಿ ನಿಮ್ಮ ಹೃದಯದ ಒಡೆಯುವ ಸಾಧ್ಯತೆ ತುಂಬ ಕಡಿಮೆ. ಜನರು ಅರೇಂಜ್ ಮ್ಯಾರೇಜನ್ನು ನಂಬಲು ಪ್ರಾರಂಭಿಸಲು ಇದು ದೊಡ್ಡ ಕಾರಣವಾಗಿದೆ. ಸಂಸ್ಕೃತಿಯನ್ನು ಜೀವಂತರಾಗಿಸುತ್ತದೆ. ಸಂಸ್ಕೃತಿಯು ಒಬ್ಬ ವ್ಯಕ್ತಿಯ ತನ್ನ ನಂಬಿಕೆಗಳು, ಮೌಲ್ಯಗಳು ಮತ್ತು ತತ್ವಗಳೊಂದಿಗೆ ನೆಲೆಗೊಂಡಿರುವ ಅಡಿಪಾಯವಾಗಿದೆ. ವಿದೇಶಕ್ಕೆ ಹೋದರೂ ಭಾರತೀಯ ಹೃದಯದಿಂದ ಭಾರತವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಮದುವೆ ಸರಿಯಾದ ಸಮಯದಲ್ಲಿ ನಡೆಯುತ್ತದೆ. ಪ್ರೇಮ ವಿವಾಹದಲ್ಲಿ ಜನರು ಮೊದಲ ಡೇಟಿಂಗ್ ಮಾಡುತ್ತಾರೆ ಮತ್ತು ನಂತರ ಕೆಲಸದ ಒತ್ತಡದಿಂದಾಗಿ ಮದುವೆಯನ್ನು ತಡೆಹಿಡಿಯುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹುಡುಗ ಅಥವಾ ಹುಡುಗಿಯರ ವಯಸ್ಸು ಹೆಚ್ಚುತ್ತಲೇ ಹೋಗುತ್ತದೆ. ಇದು ಪ್ರತಿಯೊಬ್ಬ ಪೋಷಕರಿಗೆ ಕಾಳಜಿಯ ವಿಷಯವಾಗಿದೆ. ಆದರೆ ಅರೇಂಜ್ ಮ್ಯಾರೇಜ್ನಲ್ಲಿ ಅಂತಹ ಅವಕಾಶವಿಲ್ಲ. ನೀವು ಸೆಟಲ್ ಆಗಿರುವಾಗ ಮತ್ತು ಮಾನಸಿಕವಾಗಿ ಮದುವೆಗೆ ಸಿದ್ಧರಾದಾಗ ಮಾತ್ರ ನಿಮ್ಮ ಕುಟುಂಬವು ನಿಮ್ಮ ಮದುವೆಯ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಪೋಷಕರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಪೋಷಕರೇ ನಿಮಗಾಗಿ ಸಂಬಂಧವನ್ನು ಆರಿಸಿಕೊಂಡಾಗ ಮದುವೆಗೆ ಸಂಬಂಧಿಸಿದ ಪ್ರತಿಯೊಂದು ಜವಾಬ್ದಾರಿಯೂ ಅವರದಾಗುತ್ತದೆ. ಅವರು ಪ್ರತಿ ಜವಾಬ್ದಾರಿಯನ್ನು ತಮ್ಮ ನಡುವೆ ಹಂಚುತ್ತಾರೆ. ಆದರೆ ಪ್ರೇಮ ವಿವಾಹದಲ್ಲಿ ತಂದೆ ತಾಯಿಯ ಯೋಚನೆಯೇ ಬೇರೆಯಾಗಿರುತ್ತದೆ. ಅದೇ ಸಮಯದಲ್ಲಿ ಮದುವೆಯ ಆಚರಣೆಗಳಲ್ಲಿ ತಾಯಿ ಅಥವಾ ತಂದೆ ಇಬ್ಬರೂ ಆಸಕ್ತಿ ವಹಿಸುವುದಿಲ್ಲ. ಆದರೆ ಅರೇಂಜ್ಡ್ ಮ್ಯಾರೇಜ್ನಲ್ಲಿ ಇದು ತುಂಬ ಕಡಿಮೆ. ಒಂದು ಎಕ್ಸಾಂಪಲ್, ಲವ್ ಮ್ಯಾರೇಜ್ ಅಂದರೆ ಮದುವೆಗೆ ಮುಂಚೆ 2 ವರ್ಷ ಲವ್ ಮಾಡಿದ ಮೇಲೆ ಎಲ್ಲನೂ ಆಗಿದ ಮೇಲೆ ಮದುವೆ ಆಗಿದರೆ ಅದು ಮದುವೆಗೆ ಮುಂಚೆ ಲವ್ ಒಂಥರ ಇರುತ್ತೆ, ಮದುವೆ ಆಗಿದ ಮೇಲೆ ಒಂಥರ ಇರುತ್ತೆ. ಯಾಕೆಂದರೆ ಮದುವೆ ಆಗಿದ ಮೇಲೆ ಲವ್ ಬರೋದು ಮದುವೆಗೆ ಮುಂಚೆ ನೀವು ಅನುಭವಿಸಿದ್ದೀರಾ. ಅರೇಂಜ್ ಮ್ಯಾರೇಜ್ ಅಂದರೆ ನೀವು ಎಲ್ಲನೂ ಮದುವೆ ಆಗಿದ ಮೇಲೆ ನೀವು ಮಾಡಿದ್ರೆ ಅನುಭವಿಸ್ತಿದ್ದೀರ. ಅದಕ್ಕೆ ಲವ್ ಅನ್ನೋದು
ಪ್ರೀತಿ ಜಾಸ್ತಿ ಇರುತ್ತೆ. ಅರೇಂಜ್ ಮ್ಯಾರೇಜ್ನಲ್ಲಿ ಜಾಸ್ತಿ ಇರುತ್ತೆ, ಲವ್ ಮ್ಯಾರೇಜ್ನಲ್ಲಿ ಪ್ರೀತಿ ಕಡಿಮೆ ಇರುತ್ತೆ. ಅಂದರೆ ಇರುತ್ತೆ, ಬಟ್ ಕಡಿಮೆ ಜನ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಜಾಸ್ತಿ ಡೈವರ್ಸ್ ಆಗೋದು, ಲವ್ ಫೇಲ್ ಆಗೋದು, ಲೈಫ್ ಖರಾಬಾಗಿ ಹಾಳು ಮಾಡ್ಕೋತಾರೆ. ಇದು ಕೆಲವು ಎಕ್ಸಾಂಪಲ್ ಅಷ್ಟೇ. ಇದು ನಿಮಗೆ ಏನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.